ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ, ಅರುಣಾಚಲೇಶ್ವರ ಸನ್ನಿಧಿಗೆ. ಇಲ್ಲಿ ನಿಯರ್ ಬೆಂಗಳೂರಲ್ಲಿ ಫಾಸ್ಟ್ ಟ್ರ್ಯಾಗ್ ರೆಡಿ ಮಾಡಿಸ್ತಾರೆ, ಫಾಸ್ಟ್ ಟ್ರ್ಯಾಗ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಅಂತ. ಇದು ಸೇಮ್ ಡ್ರೈವರು ನಮ್ಮ ಶಬರಿಮಲೆಗೆ ಬಂದಿದ್ದು, ಬಟ್ ಗಾಡಿ ಚೇಂಜ್ ಆಗಿದೆ. ಆಲ್ಮೋಸ್ಟ್ ನಮ್ಮ ಶಬರಿಮಲೆ ಬ್ಯಾಚ್ ಹೋಗ್ತಾ ಇದ್ದೀವಿ. ಸುಹಾಸು ದೊಡ್ಡ 4 ಜನ ಚೇಂಜ್ ಆಗೋರು ಅಷ್ಟೇ. ಬನ್ನಿ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದರ್ಶನ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ಮಾತ್ರೆ ತಗೊಂಡು ನಿದ್ದೆ ಮಾಡಿದಾಗ ಬೆಳಿಗ್ಗೆ ಲವಲವಿಕೆ ಇರಲ್ಲ, ಅದೇ ಸಹಜವಾಗಿ ನಿದ್ದೆ ಮಾಡಿದಾಗ ಇಡೀ ದಿನ ಚೈತನ್ಯದಿಂದ ತುಂಬಿರ್ತದೆ. ಮೂತ್ರ ಮತ್ತು ಬೇದಿ ಸಹಜವಾಗಿ ಸೂರಲ್ಲಿ ಪತ್ತಿಂಗಿರ ದೇವಿ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟೈತೆ. ಸಖತ್ ಕಟ್ಟೋರು ಮಾತ್ರ ದೇವಸ್ಥಾನ. ಈಗ ಟೈಮ್ ಬಂದು 9:38. ಎಲ್ಲ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಸ್ವಾಮಿ ಶರಣು. ಡೋಲ್ ಸಟ್ರ ಹಂಗೆ ಕಾಣ್ತವ್ರವ. ಹಾಂ, ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬರೀ ಗಿರಿ ಪ್ರದರ್ಶನ ಮಾಡೋದ. ಏನು ಎಲೆಕ್ಷನ್ಗೆ ನಿಂತ್ಕೊಳಕ್ ಬಂದ್ಬಿಟ್ಟವನ. ಮೈ ಡಿಯರ್ ಅಂಕಲ್ ನೋಡಿ ನಮ್ಮ ಟೀಮ್ ನೋಡಿ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀ. ಇಲ್ಲಿ ದೇವಸ್ಥಾನ. ಈಗ ಗಿರಿ ಪ್ರದರ್ಶನ ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿಂದ ಹೊರಡಬೇಕು. ಈಗ ಸ್ಟಾರ್ಟ್ ಆಗಿದೆ. ಎಲ್ಲ ಫೋಟೋ ಎಷ್ಟು ತಗೋಬೇಕೆಲ್ಲ ತಗೊಂಡು ಗಿರಿ ಪ್ರದರ್ಶನ ಸ್ಟಾರ್ಟ್ ಆಗಿದೆ. ಸ್ವಾಮಿಗೊಂದು ಮಂಗಳಾರತಿ ಹಚ್ಬಿಟ್ಟು ಹೊರಡ್ತಾ ಇದ್ದೀವಿ. ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಿ 100 ಮೀಟ್ರ್ ಆಗಿಲ್ಲ. ಇಲ್ಲಿ ಮೊದಲನೇ ಲಿಂಗ ಸಿಕ್ತು, ಇಂದ್ರಲಿಂಗ ಅಂತ. ದರ್ಶನ ಕ್ಲೋಸ್ ಆಗಿದೆ. ಹೊರಗಡೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ಮುಗಿದಿದೆ ಗಿರಿ ಪ್ರದರ್ಶನ. ಹೋಗ್ತಾ ಇದ್ದೀವಿ. ಯಾರೋ ದೇವಸ್ಥಾನದಲ್ಲಿ ಎಲ್ಲರೂ ಪ್ರಸಾದ ಸಿಗುತ್ತೆ ಅಂತ ಹೇಳಿದ್ರು. ಸೊ ಏನೂ ಊಟ ಮಾಡಿಲ್ಲ. ನೋಡೋಣ, ಏನಾದ್ರು ಸಿಕ್ಕರೆ ತಿನ್ಕೊಂಡು ಹೋಗೋಣ ಪ್ರಸಾದ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ನೋಡ್ದ ಎಷ್ಟು ಚೆನ್ನಾಗಿ ಬಿಟ್ಟನೆ ಹೇಗಂತ. ಚೆನ್ನಾಗಿ ಬಿಡೋರಿ. ಹೇಗಿದ್ದೆ? ಪ್ರದಕ್ಷಿಣೆ 2 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ಲಿಂಗ ಸಿಕ್ಕಿದೆ ಇಲ್ಲಿ, ಯಾವುದು ಅಂತ. ಬನ್ನಿ ದರ್ಶನ ಮಾಡ್ಕೊಂಡು. ಗಣಪತಿ ಇದು ಲಿಂಗ ಅಲ್ಲ. ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ. ನಮ್ಮ ಕಡೆಗೆಲ್ಲ ಹೋಲಿಸ್ಕೊಂಡ್ರೆ ಊಟ ತಿಂಡಿ ಟೇಸ್ಟ್ ಏನು ಅಷ್ಟು ಅಷ್ಟಿಲ್ಲ, ಚೆನ್ನಾಗೈತೆ. ಕೇರಳದಲ್ಲಿ ಇಷ್ಟು ಚೆನ್ನಾಗಿಲ್ಲ ಮನೆ ಊಟ. ಕೇರಳದ ಊಟ ಮಾಡೋಕ್ಕಾಗೋದಿಲ್ಲ. ಇದು ಯಮಲಿಂಗ. ಈಗ 4 ಕಿಲೋಮೀಟ್ರ್ ಆಯಿತು. 5 ಕಿಲೋಮೀಟ್ರ್ ಗಿರಿ ಪ್ರದರ್ಶನ ಆಯಿತು. ಜಿಂಕೆ ಸಿಕ್ಕಿದೆ ನೋಡಿ ನಮಗೆ. ಸಾರಂಗ ಇರಬೇಕಾ ಕೊಳ ಇದು. ನೀರು ಕುಡಿಯೋಕೆ ಬಂದೈತೆ. ಅಲ್ಲೊಂದೈತೆ. ಸುಮಾರು ಎಲ್ಲ ಗುಂಪಿನ ಗಿರಿಗಳಲ್ಲ. ಈಗ 7 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಅಲ್ಲಿಗೆ ಹಾಫ್ ವೇ. ಈಗ ಸೂರ್ಯಲಿಂಗ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನರ್ಧ ಕಾಲೆಲ್ಲ ಪದ ಆಡ್ತಾವೆ. ಈಗ ಪೇನ್ ಗೊತ್ತಾಗ್ತೈತೆ. ಇಲ್ಲಿ ಗಂಟ ಏನೂ ಆಗಲಿಲ್ಲ. ನೋಡೋಣ ಮುಂದೆ ಎಷ್ಟು ತಗೋಬೋದಾಗ ಏನು ಕತೆ. 1 ಕಿಲೋಮೀಟ್ರೆಲ್ಲ ಮುಂದಕ್ಕೆ ಹೋಗ್ಬಿಟ್ಟವ್ರೆ. ಏನು ದೇವ್ರಿಗೆ ಕೈ ಮುಗಿದ್ರು ಇಲ್ಲೋ ಗೊತ್ತಿಲ್ಲ. ನಾವು ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಹೋಗೋಣ ಅಂತ.
ಬೆಳಗಿನ ಜಾವ ತನಕ ಟೈಮ್ ಐತೆ, ಆರಾಮಾಗಿ ಹೋಗೋಣ. ಜಾಗ ಮಾತ್ರ ತುಂಬ ಪೀಸ್ ಆಗೈತೆ. ಇಲ್ಲಿ ಕಡೆ ಬೆಟ್ಟ ಇರೋದು, ಒಳ್ಳೆ ಜರ್ನಿ. 7-8 ಕಿಲೋಮೀಟ್ರ್ ಆಯಿತು. ಇನ್ನೇನು ಆಗುತ್ತೆ, ಇನ್ನೊಂದು 6 ಕಿಲೋಮೀಟ್ರು, ಗೊತ್ತಾಗಲ್ಲ, ಮುಗ್ದೋಗುತ್ತೆ. ಬನ್ನಿ ಹೋಗೋಣ. ರುದ್ರಾಕ್ಷಿಲಿಂಗ, ಅಲ್ಲಿ ಸ್ವಯಂಭೂಲಿಂಗ ಎಲ್ಲ ದರ್ಶನ ಆಯಿತು. ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇದು ಕೊನೆಲಿಂಗ, ಈಶಾನ್ಯ ಲಿಂಗ ದರ್ಶನ ಆಯಿತು. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಅಷ್ಟೇ ಸನ್ನಿಧಾನ. ಸೊ ಹೋಗ್ತಾ ಇದ್ದೀವಿ. ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ, ನಾವು 3 ಜನ ಹೋಗ್ತಾ ಇದ್ದೀವಿ ಹಿಂದೆ. ನಿಧಾನವಾಗಿ ಬನ್ನಿ ಹೋಗೋಣ. ಗಿರಿ ಪ್ರದಕ್ಷಿಣೆ ಆಲ್ಮೋಸ್ಟ್ ಮುಗಿಸಿದ್ದೀವಿ. ಜಾಸ್ತಿ ಸುಸ್ತಾಗದೆ, ಸ್ವಲ್ಪ ಕಾಲು ನೋವು ಬತ್ತಷ್ಟೇ. ಅಲ್ಲೇ ಇದೆ ಸ್ವಲ್ಪ ದೂರ ಗೋಪುರ, ಬನ್ನಿ ಹೋಗೋಣ. ಬತ್ತು ನೋಡಿ ಗೋಪುರ. ಪ್ರದಕ್ಷಿಣೆ ಕಂಪ್ಲೀಟ್ ಆಯಿತು. ಫೈನಲಿ ಜಾಯ್ನ್ ಆಗೋಣ ಟೀಮ್ಮೇಟ್ಸ್ನ ಬೇಗ. ಗಿರಿ ಪ್ರದಕ್ಷಿಣೆ ಮುಗಿಸಿ ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಇನ್ನು ಟಿಕೆಟ್ ಕೊಡೋಕ್ಕಾಗಿಲ್ಲ. ಎಲ್ಲ ಶಿಸ್ತಾಗಿ ಕೂತಾರೆ ಭಗವಂತನ ಬೇಡಕ್ಕೆ ಕ್ಯೂ ಅಲ್ಲಿ. ಮಂಟಿ ಅವರು ನಿದ್ದಿಲ್ದೆ ಮಂಕ ಬಿಟ್ಟಾರೆ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ನೋ ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಹೆಂಗಿತ್ತು ಮಂಟಿ ಅವರ ಗಿರಿ ಪ್ರದಕ್ಷಿಣೆ? ನಾವು ಅಂದ್ರೆ ನಿಧಾನಕ್ಕೆ ಬಂದು ಅನುಭವಿಸ್ತು. ನಾವು ಇಬ್ಬರು ಬಂದು ಯಾಕೆ ದೇವ್ರ ದರ್ಶನ ಮಾಡಕ್ಕೆ ಬಂದು ಈಗ ಆಯ್ತು ಎಲ್ಲ. ರವಿ ತಪ್ಪಿಸ್ಕೊಂಡಿದ್ದ, ಈಗ ಸಿಕ್ಕವನೆ. ಕಣ್ಣೆ ಕೆಂಪಾಗ್ಬಿಟ್ಟಿದ್ದವು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದೇವ್ರ ದರ್ಶನ ಎಲ್ಲ ಆಯಿತು. ತುಂಬ ಟೈಮ್ ಸಿಕ್ತು, ತುಂಬ ನೀಟಾಗಿ ನೋಡ್ದು ದೇವರು. ಈಗ ಹೊರಗಡೆ ಕುಂತಿದ್ದೀವಿ, ಪ್ರಸಾದ ತಗೋತಾ ಇದ್ದಾರೆ. ಪ್ರಸಾದ ಎಲ್ಲ ತಗೊಂಡು ಇಲ್ಲಿಂದ ಹೊರಡೋದು ಇನ್ನೇನು. ಈಗ ಬೆಳಿಗ್ಗೆ 9:30 ಗಂಟೆ ಇಲ್ಲಿರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ 7 ಗಂಟೆ, ನೋಡೋಣ ಎಷ್ಟೊತ್ತಾಗುತ್ತೆ. ಇಲ್ಲಿ ಬಿಟ್ಟು ಇಲ್ಲಿಂದ ಬೀಚ್ಗೆ ಹೋಗೋ ಪ್ಲ್ಯಾನ್ ಇದೆ. ಬನ್ನಿ ಹೋಗೋಣ. ಕರ್ನಾಟಕ ಚೆಕ್ ಪೋಸ್ಟ್ ಅಲ್ಲದೆ ಇವ್ರು ಹಿಡ್ಕೊಂಡ್ರು ಗಾಡಿಯ. 2,000 ಫೈನ್ ಬರೋದ್ರು. ಕೊಟ್ಬಿಟ್ಟು ಸಿಗ ಅಂತ ಬಂದೆ. ಇದೇನ್ ಮಾಡಿರಿ? 2,000 ಜಾಸ್ತಿ. ಒಂದು ಬಾಟ್ಲು 100 ರೂಪಾಯಿ ಜಾಸ್ತಿ ಆಯ್ತದೆ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಹಂಚೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರುತ್ತಾರೆ. ಗಾಳಿಪಟ ಗಾಳಿಪಟ ಗಾಳಿಪಟ, ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ. ಶಕುಂತಲಾ